ಹೌದು ಅಕ್ಕ, ಸಿದ್ದು ಅಣ್ಣ ಈ ಆಕ್ಸಿಡೆಂಟ್ ಮಾಡಿರಕ್ ಸಾಧ್ಯನೇ ಇಲ್ಲ. ಬೇರೆ ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಅವ್ರ ಪ್ರಾಣನ ಒತ್ತೆ ಇಟ್ಟು ಸಹಾಯ ಮಾಡ್ತಾರೆ. ಅಂತದ್ರಾಗೆ ಅವ್ರ ಪ್ರಾಣ ತೆಗಿಯಕ್ಕೆ ಕೆಲಸ ಮಾಡ್ತಾರೆ ಹೇಳಿ? ಇಲ್ಲ ಅಕ್ಕ, ನೀವು ಅಳ್ಬೇಡಿ, ಧೈರ್ಯವಾಗಿರಿ. ಅದಕ್ಕೆ ಇಂಥ ಸಮಯದಲ್ಲಿ ಯಾರನ್ನು ನಂಬಬೇಕು ನಂಬಾರ್ದು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಯಾರನ್ನು ಬಲವಾಗಿ ನಂಬ್ತೀನೋ ಅವರೇ ನನಗೆ ಮೋಸ ಮಾಡ್ತಾರೆ. ಎಂತ ಮಾತಾಡ್ತೀಯ ವೆಂಕಿ? ಇಷ್ಟು ದಿನ ಆದ್ಮೇಲೆ ಈಗಿನ್ನ ಹೊರಗಡೆ ಬಂದಿದ್ಯಾ? ಅವ್ರನ್ನ ಉಳ್ಸಕ್ ಮತ್ ನೀನ್ ಹೋಗೋದ್ ಬೇಡಪ್ಪ. ಚೆಲುವಿ ಕಣ್ಣಲ್ಲಿ ನೀರು ನೋಡಕ್ಕಾಗಲ್ಲ ಕಣೋ. ಬೇಡಪ್ಪ. ಬೇಡ ಅಣ್ಣ, ನೀನ್ ಮಾಡದೇ ಇರೋ ತಪ್ಪಿಗೆ ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಹೇಳು? ನೀನೀಗ ಹೊರಗೆ ಬಂದಿಯಲ್ಲ, ನನಗದೇ ಸಮಾಧಾನ. ಅದಕ್ಕೆ ನಿಮಗೆ ಖುಷಿ ಆಯ್ತಾ? ವಾಪಸ್ ಬಂದಿದ್ದು ಖುಷಿನೇ. ಆದ್ರೆ ಸಿದ್ದು ಅಣ್ಣ ಜೈಲ್ಗೆ ಹೋಗಿದ್ದು ದುಃಖ ಅಕ್ಕ. ಏನ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಯ್ತಾ ಇಲ್ಲ. ಜಾನು ಹೇಗಿರ್ತಾಳೆ ಅಣ್ಣ? ಚೆನ್ನಾಗೇ ಇದ್ದಾಳೆ. ನೀನೇನಿದ್ಯಾ ಅಂತ ಗೊತ್ತಿದ್ರೆ ಅವಳು ಓಡ್ ಬರ್ತಿದ್ಲು ಅಣ್ಣ. ನೋಡಿ, ನೀವಿಬ್ರು ಈಗ ಮನೆಗೆ ಹೋಗಿ. ಮತ್ತೆ ನಿಮ್ಮಲ್ಲಿ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಅಣ್ಣ? ಅಪ್ಪ, ನೀವು ಹೊರಡಿ. ನೋಡ್ಕೊತೀರ. ಒಳ್ಳೆದಾಗಿ ಒಳ್ಳೆದಾಗಿ. ಹುಷಾರು. ಬೆಂಕಿಗೆ ಜಾನು ಅಂದ್ರೆ ಪ್ರಾಣ ನಮ್ಮ ಪ್ರಾಣ. ಅಪ್ಪ ನೋಡಿ, ಇಂಥ ಸಮಯದಲ್ಲಿ ಬೆಂಕಿ ಅಣ್ಣನಿಗೆ ಜಾನು ಬಗ್ಗೆ ಹೇಳೋದು ಸರಿ ಇಲ್ಲ ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಬಂಗಾರಿ, ಸಮಾಧಾನ ಮಾಡ್ಕೊ. ಆಗಿದ್ದಾಯ್ತು,
ಏನು ಮಾಡೋಕ್ಕಾಗುತ್ತೆ? ನೀಚ ಬಂದ ನೋಡು. ಏ ನಿಲ್ಲೋ, ನೋಡಿದ್ಯಾ ಬಂಗಾರಿ? ನೋಡು, ಇಷ್ಟು ದಿನ ಹುಲಿ ಥರ ಮೆರಿತಾ ಇದ್ದ, ಇವತ್ತು ತಲೆ ತಗ್ಗಿಸ್ಕೊಂಡು ಇಲಿ ಥರ ನಿಂತವನೆ. ಜನ್ಮಕ್ಕೆ ಇಂಥ ಬಂಡು ಬಾಳಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ಯಾಕೋ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ? ನನ್ನ ಅಣ್ಣ ನಿನಗೆ ಏನ್ ಅನ್ಯಾಯ ಮಾಡಿದ್ದ ಅಂತ ಹೀಗ್ ಮಾಡ್ಬಿಟ್ಟೆ. ಇವತ್ ನನ್ನ ಅಣ್ಣನ್ ಕೊಂದು ನನ್ನ ಅಣ್ಣನ ಮಗಳನ್ನ ಅನಾಥೆ ಮಾಡ್ಬಿಟ್ಟೆ. ನಿನ್ ತಾಯಿನ ಕೊಂದು ನನ್ನ ಅನಾಥೆ ಮಾಡ್ಬಿಟ್ಟಲ್ಲೋ. ಏನೋ ತಪ್ಪು ಮಾಡಿದ್ವಿ. ಯಾಕೆ ಹೀಗ್ ಮಾಡ್ದೆ? ಹೇಳು, ಯಾಕೆ ಹೀಗ್ ಮಾಡ್ದೆ? ನೋಡಿ, ಅದನ್ನೆಲ್ಲ ಕೋರ್ಟಲ್ಲಿ ಹೇಳಾಗಿದೆ, ಇನ್ನು ಹೇಳಕ್ಕೇನೂ ಇಲ್ಲ. ಓ, ನೋಡಿದೆ ಬಂಗಾರಿ, ಶಿಕ್ಷೆ ಆದರೂ ಇನ್ನು ಅಹಂಕಾರ ಇಳ್ದಿಲ್ಲ. ಇಂಥವ್ರಿಗೆಲ್ಲ ಕಠಿಣ ಶಿಕ್ಷೆ ಅಲ್ಲ, ಡೈರೆಕ್ಟಾಗಿ ಗಲ್ಲಿಗೇರಿಸ್ಬೇಕು ಅಲ್ಲ. ಒಂದು ಜೀವದ ಬೆಲೆ ಗೊತ್ತೇನೋ ನಿಂಗೆ? ಅನ್ಯಾಯವಾಗಿ ದೇವರಂತ ನಮ್ಮ ಅತ್ತೆ ಭಾವನ ಜೀವನ ತೆಗ್ದೇ ಬಿಟ್ಟಿಯಲ್ಲೋ. ಇಲ್ಲ ರವಿ, ಇಂಥವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಇವನಿಗೆ ಎಷ್ಟು ಹೇಳಿದ್ರು ಅದು ಸಾಕಾಗಲ್ಲ. ಇಂಥವನ್ಗೆ ಆ ದೇವರೇ ಶಿಕ್ಷೆ ಕೊಡ್ತಾನೆ. ನಮ್ಮ ಅಣ್ಣ ನಮ್ಮಮ್ಮ ಹೇಗೆ ನರಳಿ ಸತ್ರೋ ಹಾಗೆ ನೀನು ಸಾಯ್ತ್ಯ. ಅವತ್ತವ್ರನ್ನ ಆಕ್ಸಿಡೆಂಟ್ ಮಾಡಿಸಿ ಆ ಪರಿಸ್ಥಿತಿಲೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ದೆ. ಈಗ ಅಲ್ಲಿಂದ ಹೊರಟೋದೆ ಅಲ್ವಾ ನೀನು? ನಿನಗೆ ಒಳ್ಳೇದಾಗಲ್ಲ ಕಣೋ, ನಿನಗೆ ಖಂಡಿತ ಒಳ್ಳೇದಾಗಲ್ಲ. ಇಷ್ಟು ದಿನ ನಿಮ್ಮ ಅಪ್ಪನ ಅಧಿಕಾರ ಮಧ್ಯದಲ್ಲಿ ಮೆರೀತಾ ಇದ್ದೆ ಅಲ್ವಾ? ಇವತ್ತು ನೋಡು, ಯಾವ ಅಧಿಕಾರ ನಿನ್ನ ಸಹಾಯಕ್ಕೆ ಬರಲಿಲ್ಲ. ಅಷ್ಟೇ ಯಾಕೆ, ನೀನು ಪ್ರೀತಿ ಮದುವೆ ನೀನು ಹೆಂಡತಿ ನಿನ್ನ ಸಹಾಯಕ್ಕೆ ಬರಲಿಲ್ಲ. ನಿನ್ನ ಜೀವನ ನರಕನೇ. ಅಂತೂ ಈ ಕೇಸಲ್ಲಿ ಯಾರು ಸಿಕ್ಕಾಕೋಬೇಕಿತ್ತೋ ಅವರೇ ಸಿಕ್ಕಾಕೊಂಡ್ಬಿಟ್ರು. ಇನ್ನು ನಾನು ನೆಮ್ಮದಿಯಾಗಿರ್ಬೋದು. ಈಗ ಭಾವನೂ ನಮ್ಮ ಕೈಗೊಂಬೆ ಆಗಿರ್ತಾಳೆ. ಇವು ನಾಟಕ್ಕೆ ಅಂತ್ಯ ಆಗಿದೆ, ಇನ್ನು ನನ್ನ ನಾಟ ಶುರು ಆಗುತ್ತೆ. ಬಂಗಾರಿ, ಸಮಾಧಾನ ಮಾಡ್ಕೊ, ಅಳ್ಬೇಡ. ಬಾ ಬಂಗಾರಿ, ಹೋಗೋಣ. ಇಷ್ಟು ದಿನ ಸುದ್ದಿಯಲ್ಲಿದ್ದ ದ ಗ್ರೇಟ್ ಬಿಸಿನೆಸ್ ಮ್ಯಾನ್ ಶ್ರೀಕಾಂತ್ ಹಾಗೂ ಅವರ ತಾಯಿ ವನಜಾ ಆಕ್ಸಿಡೆಂಟ್ ಕೇಸ್ನಲ್ಲಿ ಆರೋಪಿಯಾಗಿದ್ದ ವೆಂಕಿ ನಿರಪರಾಧಿ ಎಂದು ಸಾಬೀತಾಗಿದ್ದು ಕೋರ್ಟ್ ಇದೀಗ ಅವರನ್ನ ಬಿಡುಗಡೆ ಮಾಡಿದೆ. ಆಕ್ಸಿಡೆಂಟ್ ವಿಚಾರವಾಗಿ ಧ್ವನಿ ಎತ್ತಿದ್ದ ಭಾವನಾ ಗಂಡ ಸಿದ್ದೇಗೌಡರು ಆಕ್ಸಿಡೆಂಟ್ ಮಾಡಿದ್ದು ನಾನೇ ಅನ್ನೋ ವಿಚಾರವನ್ನ ಇದೀಗ ಒಪ್ಪಿಕೊಂಡಿದ್ದು ಕೋರ್ಟ್ ಮುಂದೆ ಸರೆಂಡರ್ ಆಗಿದ್ದಾರೆ. ಇದೇ ನೀವು ಹೇಳ್ತಾ ಇದ್ದಾರಲ್ಲ, ಇಷ್ಟು ದಿವಸ ಬೆಂಕಿ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಸಿದ್ದೇಗೌಡರು ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅವರೇ ತಪ್ಪಿಕೊಂಡಿದ್ದಾರೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಏನು ನಡೀತಾ ಇದೆ ಇಲ್ಲಿ? ಜಯಂತ್, ಏನಪ್ಪ ಯಾವತ್ತಿಲ್ದೆ ಇವತ್ತು ಇಷ್ಟೊಂದು ಇಂಟ್ರೆಸ್ಟ್ ಇಂದ ನ್ಯೂಸ್ ನೋಡ್ತಿದ್ಯಾ? ನೋಡಿ ಶಾಂತಮ್ಮ, ಸಿದ್ದೇಗೌಡರು ಆಕ್ಸಿಡೆಂಟ್ ಮಾಡಿದ್ದಾರೆ, ಅವರೇ ತಪ್ಪಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅರ್ಥನೇ ಆಗ್ತಾ ಇಲ್ಲ. ಸಿದ್ದೇಗೌಡ್ರಂದ್ರೆ ಯಾರಪ್ಪ? ಸಾರಿ ಶಾಂತಮ್ಮ, ಅವ್ರು ಯಾರು ಅಂತ ಹೇಳಿದ್ರೆ ಸುಮ್ಮನೆ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಸಿದ್ದೇಗೌಡರು ಅಂದರೆ ನಮ್ಮ ಜಾನ್ವಿಯವರು ಇದ್ದಾರಲ್ಲ,
ಅವ್ರ ಅಕ್ಕ ಭಾವನ ಅಂತಿದ್ದಾರೆ, ಅವ್ರ ಗಂಡ. ಅಕ್ಕ ಮತ್ತೆ ಸಿದ್ದೇಗೌಡರು ಮದುವೆ ಆಗೋದಕ್ಕೆ ಸಾಕಷ್ಟು ಕಷ್ಟನೇ ಆಯಿತು. ಸಿದ್ದೇಗೌಡರ ನಂತರನೇ ಸ್ವಲ್ಪ ಹುಚ್ಚು ಪ್ರೇಮಿ ಅಂತ ಇಟ್ಕೊಳ್ಳಿ. ಪ್ರೀತಿ ಉಳಿಸ್ಕೊಳ್ಳೋಕ್ಕೋಸ್ಕರ ಭಾವನವ್ರ ಕುತ್ತಿಗೆಗೆ ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ತಾಳಿನೂ ಕಟ್ಬಿಟ್ಟಿದ್ರು. ಈಗ ಅನ್ಯೋನ್ಯವಾಗಿದ್ರು ಅಂತ ಅನ್ಕೊಂಡಿದ್ದೆ, ಈಗ ನೋಡಿದ್ರೆ ಹೀಗಾಗಿದೆ. ತಗೋ ಕಾಫಿ ಕುಡಿ. ಹಾ, ಕಾರಣ ಇಲ್ಲದೆ ಏನೂ ನಡೆದಿರಲ್ಲ ಅನ್ಸುತ್ತೆ. ಈ ಪ್ರೀತಿ ಪ್ರೇಮ ಅಂದ್ರೇ ಹೀಗೆ, ಏನಾದರೂ ಮಾಡಿಸ್ಬಿಡುತ್ತೆ. ಅದು ಒಳ್ಳೇದಿದ್ರು ಸರಿ, ಕೆಟ್ಟದಿದ್ರು ಸರಿ. ಹೇಳೋದು ಸರಿ ಶಾಂತಮ್ಮ. ಪ್ರೀತಿ ಅಂದಮೇಲೆ ಯಾರೇ ಆಗಿದ್ರು ತಲೆ ಬಾಗಲೇಬೇಕು ಅಂತ ಇಟ್ಕೊಳ್ಳಿ. ಶಾಂತಮ್ಮ, ಭಾವನ ಅವರು ತುಂಬ ಒಳ್ಳೆಯವರು. ಜಾನ್ವಿಯವರು ಅವ್ರ ತಾಯಿನ ಬಿಟ್ಟರೆ ತುಂಬ ಹಚ್ಕೊಂಡಿದ್ದು ಅವ್ರ ಅಕ್ಕ ಭಾವನ ಅವರನ್ನೇ. ಹೆಚ್ಚು ಮಾತಾಡ್ತಿದ್ದು ಅಷ್ಟೇ, ತಾಯಿನ ಬಿಟ್ಟರೆ ಭಾವನ ಅವ್ರ ಜೊತೆನೆ. ಈಗ ಅವ್ರ ಜೀವನದಲ್ಲಿ ಇಷ್ಟೊಂದು ದೊಡ್ಡ ಬಿರುಗಾಳಿ ಎತ್ತಿದೆ ಅಂದರೆ ನನಗೂ ಅಯ್ಯೋ ಅನ್ನಿಸ್ತಾ ಇದೆ. ಜಾನ್ವಿಯವ್ರು ಏನಾದರೂ ಈಗ ಇಲ್ಲಿದ್ದಿದ್ರೆ ಹತ್ತು ಸೊರಗೆ ಹೋಗಿರೋರು. ಅವ್ರನ್ನ ಸಮಾಧಾನ ಮಾಡೋಷ್ಟರಲ್ಲಿ ಸಾಕಾಗಿ ಹೋಗಿರೋದು ಅಂತ ಇಟ್ಕೊಳ್ಳಿ. ಅಲ್ಲ, ಈ ಹೊತ್ತಲ್ಲಿ ನೀನು ಅವ್ರಿಗೇನಾದರೂ ಸಹಾಯ ಮಾಡ್ಬೋದಲ್ವಾ? ನಿನಗೆ ಯಾರಾದರೂ ಗೊತ್ತಿದ್ರೆ ಅವ್ರನ್ನ ಬಳಸ್ಕೊಂಡು ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅಂತ ತಿಳ್ಕೊಬೋದಲ್ವೇನಪ್ಪ? ತಿಳ್ಕೊಬಹುದು ಶಾಂತಮ್ಮ, ಆದರೆ ಈಗ ನಾನು ಈ ವಿಷಯದಲ್ಲಿ ಮೂಗು ತೋರಿಸಿದ್ರೆ ಅವ್ರು ಏನು ಅನ್ಕೋತಾರೋ ಅಂತ ಯೋಚನೆ. ದಿವಸ ಅವ್ರ ಅಣ್ಣ ವೆಂಕಿ ತಪ್ಪು ಮಾಡಿದ್ದಾನೆ ಅಂತ ಯೋಚನೆ ಮಾಡ್ತಿದ್ರು ಅಂತ ಅನ್ಸುತ್ತೆ. ಈಗ ಸ್ವಂತ ಗಂಡ ತಪ್ಪು ಒಪ್ಕೊಂಡಿದ್ದಾನೆ ಅಂತಂದ್ರೆ ಅವ್ರ ಪರಿಸ್ಥಿತಿ ಏನಾಗಿರುತ್ತೋ ಅಂತ ನನಗೆ ಯೋಚನೆ. ಈ ಬೆಂಕಿ ಅಂದ್ರೆ ಯಾರು? ವೆಂಕಿ ಅಂದರೆ ಮತ್ತೆ ನಮಗೆ ಸಾಕು ಮಗ ಶಾಂತಮ್ಮ, ಜಾನ್ವಿಯವ್ರ ಅಣ್ಣ. ಇಟ್ಸ್ ಅ ಸ್ಮಾಲ್ ವರ್ಲ್ಡ್ ನೋಡಿ. ಅನಾಥಾಶ್ರಮದಲ್ಲಿ ನನ್ನ ಜೊತೆ ಬೆಳೀತಿದ್ನಲ್ಲ, ಅದೇ ಹುಡುಗ ಈ ವೆಂಕಿ. ಬೆಂಕಿ ಅನ್ನೋರು ಅನಾಥಾಶ್ರಮದಲ್ಲಿ ನಿನ್ ಜೊತೆ ಯಾರು ಇರ್ಲಿಲ್ಲ ಅಲ್ವಾ? ನಿಜವಾದ ಹೆಸರು ವೆಂಕಿ ಅಲ್ಲ ಶಾಂತಮ್ಮ, ಅರ್ಜುನ್. ನಿಂತ್ಕೋ ಅಲ್ಲೇ. ಯಾವ ಮುಖ ಇಟ್ಕೊಂಡು ಈ ಮನೆ ಒಳಗೆ ಬರ್ತಾ ಇದ್ಯಾ? ಅತ್ತೆ, ನಾನೇನು ಮಾಡಿದೆ? ಏನು ಮಾಡ್ದೇನಾ? ಇನ್ನು ಏನು ಮಾಡ್ಬೇಕಂತ ಇದೆಯಾ ನೀನು? ಇಷ್ಟೊಂದು ಪ್ರೀತಿ ಮಾಡಿ ಮನೆಯವ್ರಿಗೆ ಇಷ್ಟ ಇಲ್ಲದೆ ಇದ್ರು ನಿನ್ನನ್ನು ಮದುವೆ ಮಾಡ್ಕೊಂಡು ಕರ್ಕೊಂಬಂದಲ್ಲ, ಅದಕ್ಕೆ ಅವನಿಗೆ ನೀನು ಶಿಕ್ಷೆ ಕೊಟ್ಟಿರೋದು. ನಿನಗೆ ಗಂಡನಿಗಿಂತ ನಿಮ್ಮ ಅಣ್ಣನೇ ಹೆಚ್ಚಾದ್ನಾ? ಯಾವತ್ತು ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದ್ಯೋ ಅವತ್ತೇ ನನ್ನ ಮಗ ನನ್ನಿಂದ ದೂರ ಆಗ್ಬಿಟ್ಟ. ಅಷ್ಟು ಪ್ರೀತಿ ಮಾಡೋ ಗಂಡನಿಗೆ ಸರಿನಾ ನೀನು ಮಾಡಿರೋದು? ಇಲ್ಲ ಅತ್ತೆ, ಇದರಲ್ಲಿ ನನ್ನ ತಪ್ಪೇನಿಲ್ಲ. ಸಿದ್ದು ಅವರೇ. ಹೌದು, ನಿನ್ನ ತಪ್ಪೇನೂ ಇಲ್ಲ, ಎಲ್ಲ ನನ್ನ ಮಗಂದೇ ತಪ್ಪು. ನನ್ನಷ್ಟು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಈ ಮನೆಗೆ ಕರ್ಕೊಂಡು ಬಂದಲ್ಲ, ಅದು ಒಂದು ತಪ್ಪು. ನಮಗಿಷ್ಟ ಇಲ್ಲದೆ ಇದ್ರು ನಿನ್ನನ್ನು ಪ್ರೀತಿಸ್ಕೊಂಡು ಈ ಮನೇಲಿ ಇದಾನಲ್ಲ, ಅದು ಒಂದು ತಪ್ಪು. ಈ ತಾಯಿ ಪ್ರೀತಿನ ಅರ್ಥ ಮಾಡ್ಕೊಂಡಿಲ್ಲ ನೋಡು, ಅದು ಒಂದು ತಪ್ಪು. ಎಲ್ಲ ತಪ್ಪು ಅವಂದೇ, ನಿನ್ನ ತಪ್ಪು ಏನೂ ಇಲ್ಲ. ಒಪ್ಕೋತೀನಿ ನಾನು. ಅತ್ತೆ, ಅಲ್ಲ, ಯಾಕತ್ತೆ ಈ ಥರ ಮಾತಾಡ್ತಿದ್ದೀರಾ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಭಾವನಾ ಪಾಪ ಅವ್ರ ಅಣ್ಣನ ವಿರುದ್ಧ ಇದ್ದಿದ್ದ ಕೇಸ್ನ ಗೆದ್ದು ಬಂದು ನಿಂತಿದ್ದಾರೆ. ಸಿದ್ದುನೇ ತಾನೆ ಎಲ್ಲಾನು ನಾನೇ ಮಾಡಿರೋದು ಅಂತ ಒಪ್ಕೊಂಡು ಜೈಲ್ಗೆ ಹೋಗಿದ್ದು. ಇದರಲ್ಲಿ ಪಾಪ ಇವ್ರು ಏನು ತಾನೇ ಮಾಡೋಕ್ಕಾಗುತ್ತೆ ಹೇಳಿ? ಹಾಗಾದ್ರೆ ನನ್ನ ಮಗ ಆ ಥರ ನಡ್ಕೊಳಕ್ಕೆ ಯಾರು ಕಾರಣ? ಇವಳು ತಾನೆ. ಇವಳು ಹೋರಾಟ ನೋಡಿ
ಇವಳು ಎಲ್ಲಿ ಸೋತ್ ಬಿಡ್ತಾಳು ಅಂತ ನನ್ನ ಮಗ ಆ ಥರ ನಡ್ಕೊಂಡ್ಬಿಟ್ಟ. ಇವಳು ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿದ್ರೆ ನನ್ನ ಮಗ ಯಾಕೆ ಆ ಥರ ನಡ್ಕೊತಿದ್ದ? ಊರಲ್ಲಿರೋ ಉಸಾಬರಿ ಎಲ್ಲ ಯಾಕೆ ಬೇಕಿತ್ತು ಇವಳಿಗೆ? ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ ಅತ್ತೆ. ಸುಮ್ಮನೆ ಊರು ಸಾಬ್ರಿ ಎಲ್ಲ ಬಿಟ್ಟು ಗಂಡನ ನೆಮ್ಮದಿ ನೋಡ್ಕೊಂಡು ಮನೇಲಿ ಇರ್ಬೋದಾಗಿತ್ತು. ಒಳ್ಳೆ ಗೃಹಿಣಿಯಾಗಿರ್ಬೋದಾಗಿತ್ತು. ಒಳ್ಳೆ ಗೃಹಿಣಿ, ಅದ್ರ ಅರ್ಥ ಏನಾದ್ರೂ ಇವಳಿಗೆ ಗೊತ್ತಿದ್ಯಾ? ಅದ್ರ ಅರ್ಥ ಗೊತ್ತಿದ್ರೆ ಇವಳು ಈ ಥರ ಮಾಡ್ತಾ ಇದ್ಲಾ? ಪಾಪ ನನ್ನ ಮಗ ಯಾರು ಕಷ್ಟ ಅಂದ್ರು ಎದ್ದು ಬಿದ್ದು ಹೋಗ್ತಾ ಇದ್ದ. ಯಾರಿಗೆ ಹಸು ಅಂದ್ರು ಅವ್ರ ಹಸು ನೆಗಿಸ್ತಾ ಇದ್ದ. ಇವತ್ತು ಅವನನ್ನು ಜೈಲಿಗೆ ಕಳಿಸಿ ಇಲ್ಲಿ ಬಂದು ನಿಂತಿದ್ಯಾ? ನಂಗದೆಲ್ಲ ಗೊತ್ತಿಲ್ಲ. ನೀನು ನಿನ್ನ ಮನೆಯೊಳಗೆ ಬರಬಾರ್ದು ಅಷ್ಟೇ. ಹೇಳು ನೀನು, ಅವಳು ನನ್ನ ಕಣ್ಣು ಮುಂದೆ ಇರಬಾರ್ದು. ನನ್ನ ಮಗ ಇಲ್ಲದೆ ಅವಳು ನಮ್ಮ ಮನೆ ಒಳಗೆ ಬರೋದಿಕ್ಕೆ ನಾನು ಬಿಡಲ್ಲ. ಹೇಳು ಅವಳಿಗೆ. ಭಾವನಾ, ಅತ್ತೆ ಹೇಳಿದ್ ಕೇಳಿಸ್ಕೊತಾ ಇದ್ದೀರಾ ತಾನೆ? ಆಮೇಲೆ ಅವ್ರು ಸುಮ್ಮನೆ ನಿಮ್ಮನ್ನ ಇಲ್ಲಿಂದ ಕತ್ತಿ ಹಿಡಿದು ಆಚೆ ದಬ್ಬೋದಕ್ಕಿಂತ ನೀವೇ ಎಲ್ಲಾದರೂ ಹೊರಟೋಗಿ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಇವಳಿಗೆ ಅರ್ಥ ಆಗಲ್ಲ. ನೀನು ಇವಳಿಗೆ ಹೇಳು, ಇವಳೇ ಹೋಗ್ತಾಳ ಇಲ್ಲ ನೀನು ಹೇಳಿದಾಗ ನಾನು ಮಾಡಬೇಕಾ? ಅವ್ವ, ಭಾವನವರು ಎಲ್ಲೂ ಹೋಗಕ್ಕಿಲ್ಲ, ಅವ್ರು ಇಲ್ಲೇ ಇರ್ತಾರೆ. ಇವರೊಬ್ರು ಒಳ್ಳೆತನದ ದೆವ್ವ ಮೈ ಮೇಲೆ ಬಂದವ್ರಂಗೆ ಆಡ್ತಾರೆ. ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ ಇವ್ರಿಗೆ. ಥೂ, ಯಾಕೋ ಇಲ್ಲಿರ್ಬೇಕು? ನನ್ನ ಮಗನಿಗೆ ಶಿಕ್ಷೆ ಕೊಟ್ಟು ಬಂದು ಇಲ್ಲಿ ನಿಂತಿದ್ದಾಳೆ. ಇವತ್ತು ನಾನು ಸುಮ್ಮನೆ ಇದ್ರೆ ಮುಂದೊಂದು ದಿನ ನಮ್ಮನ್ನೇ ಎಲ್ಲರನ್ನೂ ಮನೆಯಿಂದ ಆಚೆ ಕಳಿಸ್ತಾಳೆ. ಇದೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಇಲ್ಲ ಕಣ, ಇಲ್ಲ, ಅವಳು ಇಲ್ಲಿ ಇರಬಾರ್ದಷ್ಟೇ. ಓ, ನೀನು ಸುಮ್ಕೆ ಅವ್ರನ್ನ ತಪ್ಪು ತಿಳ್ಕೊತಾ ಇದ್ದೀ ಕಣವ. ಓ, ಸಿದ್ಧನೇ ಹೋಗಿ ನಾನೇ ತಪ್ಪು ಮಾಡಿದ್ದು ಅಂತ ಸರೆಂಡರ್ ಆದ್ರೆ ಇವ್ರೇನವ ಮಾಡೋಕ್ಕದು? ನೀನು ಸುಮ್ಮನೆ ಅವ್ರನ್ನ ಅಪಾರ್ಥ ಮಾಡ್ಕೊತಾ ಇದೆಯೇ? ಅಲ್ಲ ಕಣವ, ಮನೆ ಸೊಸೆನೆ ಹಿಂಗೆ ನಡ್ಬಿದಿಲ್ ನಿನ್ಸ್ಕೊಂಡು ಮಾತಾಡಿದ್ರೆ ನೋಡಿ ಜನ ಏನಂದಾರವ. ಕೊಳಿ ಕರ್ಕೊಂಡು ನಡಿಯವ ನೀನು. ಯಾಕೋ ಈ ತಾಯಿ ದುಃಖ ನಿನ್ಗೆ ಅರ್ಥ ಆಗಲ್ವೇನೋ? ನಾನು ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ಓ, ಅವ್ರೆಲ್ಲವ ನಿನ್ನ ನೆಮ್ಮದಿ ಕಿತ್ಕೊಂಡಿದ್ದಾರೋ? ನೀನು ಸುಮ್ಮನೆ ಅವ್ರನ್ನ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ತಾ ಇದೆಯೇ. ಅವರು ಈ ಮನೆ ಸೊಸೆಯಾಗಿ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಾವ್ರೆ ಕಣವ. ನೀನು ಹೊಸಿ ಸುಮ್ಕಿರವ. ಅಪ್ಪಯ್ಯ ಮನೇಲಿಲ್ದೇ ಇದ್ದಾಗ ನಾವು ಹಿಂಗೆಲ್ಲ ಆಡಿದ್ರೆ ತಪ್ಪಾಯ್ತದೆ ಕಣವ. ಅಪ್ಪಯ್ಯ ಬರಲಿ, ಕೂತ್ಕೊಂಡು ಮಾತಾಡಿ ಸಮಾಧಾನವಾಗಿ ತೀರ್ಮಾನ ತಗೊಳಮ್ಮ. ಈಗ ಸುಮ್ಮನೆ ಒಳಗೆ ನಡಿಯವ. ಎಲ್ಲರೂ ನನ್ನ ಬಾಯಿ ಮುಚ್ಚೋರೆ ಆಗ್ಬಿಟ್ರು ಅಂದ್ರೆ ಈ ಮನೆಯಲ್ಲಿ ನನಗೆ ಯಾವ ಅಧಿಕಾರನೂ ಇಲ್ವೇನೋ? ನೀವೆಲ್ಲರೂ ಹೇಳ್ದಂಗೆ ನಾನು ಕೇಳ್ಕೊಂಡು ಬಿದ್ದಿರ್ಬೇಕಾ? ಹೇಳು ನೀನು. ಇಲ್ಲ, ನನ್ನ ಮಗ ನನ್ನ ಮನೇಲಿಲ್ಲ. ಇವಳು ನಮ್ಮ ಮನೆಗೆ ಬರಬಾರ್ದು. ಇವಳು ಬಂದ್ರೆ ನಾನಿರಲ್ಲ ಅಷ್ಟೇ. ಓ, ಯಾಕವ ಇಷ್ಟ ಹಠ ಮಾಡಿಯೇ? ನಾನು ಹೇಳ್ತೇವನಿ ತಾನೆಯ ಅಪ್ಪಯ್ಯ ಬರಲಿ ಸಮಾಧಾನವಾಗಿ ಮಾತಾಡುಮ ಅಂತ. ಓ, ಸುಮ್ಮನೆ ಒಳಗೆ ಕರ್ಕೊಂಡು ನಡಿಯವ. ಇಲ್ಲೋ ಅವನ್ನ ಒಳಗೆ ಕರ್ಕೊಂಡು ನಡಿಯಮ್ಮಿ. ಹೋಗಮ್ಮಿ, ಒಟ್ಟಿಗೇನಾರ ಕೊಟ್ಟು ಮಾತ್ರೆಗಿದ್ರೆ ಕೊಡೋಗು. ಹಿಂಗೆ ಬ್ಯಾಡ್ದೇ ಇರೋದಕ್ಕೆ ತಲೆ ಕೆಡ್ಸ್ಕೊಂಡು ಬಿ ಬರ್ಸ್ಕೊಂಡು ಕೂತವ್ರೆ. ಹೋಗವ ಒಳಿಕೆ. ಭಾವನವ, ಅವನ ಮಾತನ್ನೇ ನೀವು ಮನ್ಸಿಗೆ ಹಾಕಬೇಡಿ. ನೀವು ನಡ್ರಿ ಒಳಿಕೆ, ಬನ್ನಿ. ನಡಿಯವ ಒಳಿಕೆ. ನೋಡಿ, ನನ್ನ ಮಾತು ಗೌರವ ಕೊಡೋದಾದ್ರೆ, ನಿಜವಾಗ್ಲೂ ನನ್ನ ಮಾತಿಗೆ ಬೆಲೆ ಇದ್ರೆ ಈಗ ನಡ್ರಿ ಒಳಿಕೆ. ನಡಿಯವ.
ಕಾಫಿ ಚೆನ್ನಾಗಿದೆ ಶಾಂತಮ್ಮ. ಶಾಂತಮ್ಮ, ಏನು ಯೋಚನೆ ಮಾಡ್ತಾ ಇದ್ದೀರಿ? ಈಗ ಅರ್ಜುನ್ ಬಗ್ಗೆ ಕೇಳಿದರೆ ಇವನು ಹುಚ್ಚನ್ ಥರ ಆಡ್ತಾನೆ. ಅದನ್ನು ಈ ಕಣ್ಣಿಂದ ನೋಡೋಕ್ಕಾಗಲ್ಲ. ಅವನ ಬಗ್ಗೆ ಕೇಳೋದಕ್ಕಿಂತ ಸುಮ್ಮನಿರೋದೇ ವಾಸಿ. ಶಾಂತಮ್ಮ, ಆ, ಎಲ್ಲಿ ಕಳೆದೋಗಿದ್ದೀರಿ? ಅದು ಅದೇ ನೀನು ಹೇಳ್ದಿಯಲ್ಲಪ್ಪ, ಈ ಹೊತ್ತಲ್ಲಿ ನೀನು ಹೆಂಡ್ತಿ ಇದ್ದಿದ್ರೆ ಅದೆಷ್ಟು ದುಃಖ ಪಡ್ತಿದ್ಲೋ ಏನೋ ಅಂತ. ಒಂದು ಕಡೆ ಅವ್ರ ಅಕ್ಕನಿಗೆ ತೊಂದರೆ, ಇನ್ನೊಂದು ಕಡೆ ಅವ್ರ ಅಣ್ಣನಿಗೆ ತೊಂದರೆ. ಇವೆರಡರ ಮಧ್ಯ ಆ ದುಃಖನ ಅದು ಹೇಗೆ ಸಹಿಸ್ಕೋತಿದ್ಲು ಅಂತ ಯೋಚನೆ ಮಾಡ್ತಾ ಇದ್ದೆ. ನನಗೂ ಅದೇ ಯೋಚನೆ ಶಾಂತಮ್ಮ. ಆದರೆ ಈ ಪರಿಸ್ಥಿತಿನಲ್ಲಿ ಏನು ಮಾಡಲಿ ನನಗೂ ಅರ್ಥ ಆಗ್ತಾ ಇಲ್ಲ. ಜಯಂತ್, ಆ ಕೇಸಲ್ಲಿ ನೀನು ಸ್ವಲ್ಪ ಇಂಟ್ರೆಸ್ಟ್ ತಗೊಳ್ಳೋದು ಒಳ್ಳೇದು ಅಂತ ನನಗನ್ಸುತ್ತೆ. ಯಾಕೆಂದರೆ ಇದರಿಂದ ಅವ್ರ ಅಕ್ಕನಿಗೂ ಸಹಾಯ ಆಗ್ಬೋದು, ಸಿದ್ದು ಹೊರಗೆ ಬರ್ಬೋದು. ಆಗುವಾಗ ಅವರಿಬ್ಬರು ಜೀವನ ಸುಖವಾಗಿರ್ಬೋದು. ಅವರಿಬ್ಬರು ಸುಖವಾಗಿದ್ದರೆ ನಿನ್ನ ಹೆಂಡತಿ ಆತ್ಮಕ್ಕೂ ಖುಷಿ ಸಿಗುತ್ತೆ ಅಂತ ನನಗನ್ಸುತ್ತೆ. ಅಲ್ಲ, ನನಗನ್ಸಿದ್ದು ಹೇಳಿದೆ, ತಪ್ಪಾಗಿದ್ರೆ ಕ್ಷಮ ಮಾಡಿಬಿಡು. ಇಲ್ಲ ಶಾಂತಮ್ಮ, ನೀವು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಭಾವನಾ ಅವ್ರ ಬಗ್ಗೆ ನನಗೂ ಕಾಳಜಿ ಇದೆ. ಇಲ್ಲಿಗೆ ಬಂದಾಗಲೆಲ್ಲ ಭಾವನಾ ಅವರು ಜಾನ್ವಿರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಅದರ ಜೊತೆಗೆ ಅವರು ಮಿತಭಾಷಿ ಕೂಡ. ಬೇರೆಯವ್ರ ವಿಷಯಕ್ಕೆ ಸುಮ್ಮನೆ ಮೂಗು ತೋರಿಸ್ತಾ ಇರಲಿಲ್ಲ. ಅವ್ರ ಪಾಡಗವ್ರು ಇರೋರು. ಸರಿ ಶಾಂತಮ್ಮ, ಈ ಕೇಸಿನ ಬಗ್ಗೆ ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ಸರಿನಪ್ಪ, ನೀನು ಕೂತ್ಕೊಂಡಿರೋ, ತಿನ್ನೋಕ್ಕೇನಾದರೂ ಮಾಡ್ಕೊಂಡ್ಬರ್ತೀನಿ. ಸರಿ ಶಾಂತಮ್ಮ.